ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಅಭಿನಂದನಾ ಹಾಗೂ ಪತ್ರಕರ್ತರಿಗೆ ಕೃತಜ್ಞತಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಅಭಿನಂದನಾ ಹಾಗೂ ಪತ್ರಕರ್ತರಿಗೆ ಕೃತಜ್ಞತಾ ಸಮಾರಂಭಕ್ಕೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರ್ ಅವರು ಮಾತನಾಡಿದರು. ಇಂತಹ ಬೃಹತ್ತಾದ ಸಂಘಟನೆಗೆ ಈ ಬಾರಿ ಚುನಾವಣೆ ಇಡೀ ರಾಜ್ಯದೊಳಗೆ ಅತ್ಯಂತ ಪಾರದರ್ಶಕವಾಗಿ ಮತ್ತೆ ಶಿಸ್ತುಬದ್ಧವಾಗಿ ಚುನಾವಣೆ ನಡೆದಿದೆ. ನಮ್ಮ ರಾಜ್ಯ ಮಟ್ಟದ ಚುನಾವಣೆಯನ್ನು ಎನ್ ರವಿಕುಮಾರ್ ಟೆನೆಕ್ಸ್ ಅವರ ನೇತೃತ್ವದಲ್ಲಿ ಚುನಾವಣೆ ಪಾರದರ್ಶಕವಾಗಿ ನಡೆಯಲಿಕ್ಕೆ ಸಾಧ್ಯ. ಆದರೆ ಇಡೀ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಗೆ ಏನೇನೋ ಚುನಾವಣಾಧಿಕಾರಿಗಳನ್ನು ಮಾಡಿದ್ದು, ಅಷ್ಟು ಜನ ಚುನಾವಣಾಧಿಕಾರಿಗಳು ತುಂಬ ಚೆನ್ನಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಮುಂಚೆ ಈ KWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಅಂದರೆ ಮುಂಚೆ ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕೂಡ ಬರದೇ ಇದ್ದಂಥ ದಿನಗಳು ಕೂಡ ಇದೆ. ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹಿರಿಯರು ಬೇರೆ ಬೇರೆಯವರಿಗೆ ಜವಾಬ್ದಾರಿ ಕೊಟ್ಟು ಆ ಚುನಾವಣೆ ಪ್ರಕ್ರಿಯೆಯನ್ನು ಮುಗಿಸಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಬಾರಿ ಆಶ್ಚರ್ಯ ಆಗುತ್ತೆ, ಇಡೀ ರಾಜ್ಯದಲ್ಲಿ ಈ ಬಾರಿ ತಮ್ಮ ಈ ಚುನಾವಣೆಗೆ ಸ್ಪರ್ಧೆಯಲ್ಲಿ ಉಳಿದಂಥವರು 1897 ಜನ. ಈ ಚುನಾವಣೆ ನಿಲ್ಲಕ್ಕೆ ಸ್ಪರ್ಧೆಗೆ ಅರ್ಜಿಯನ್ನು ಹಾಕ್ತಂಥವ್ರ ಸಂಖ್ಯೆ ಕೂಡ ಅದಕ್ಕಿಂತ ಮಿಗಿಲಾಗಿದೆ. ಆಶ್ಚರ್ಯ ಅಂದರೆ, ನಮಗೆ ಯಾರ್ಯಾರು ಒಂದು ದೇಣಿಗೆ ಕೊಡ್ತೀವಿ ಅಂದರೆ ಭಾಳ ಜನರು ಹಣ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಈ ಚುನಾವಣೆಗೆ ಇಡಗಂಟಾಗಿ ನಮ್ಮ ಚುನಾವಣಾ ಅಭ್ಯರ್ಥಿಗಳು ಇಡಗಂಟಾಗಿ ಅಂದರೆ ಠೇವಣಿ ಹಣವನ್ನು ಇಟ್ಟಿದ್ದನ್ನು ನಮ್ಮನ್ನು ಲೆಕ್ಕ ಹಾಕ್ತಾ ಇದ್ವಿ. ಅದರ ಆಶ್ಚರ್ಯ ಆಗುತ್ತೆ, 54 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ ಠೇವಣಿಯ ಇಡೀ ರಾಜ್ಯದೊಳಗೆ, 1/2 ಕೋಟಿಗೂ ಹೆಚ್ಚು. ಹಾಗಾಗಿ ಈ ಎತ್ತರಕ್ಕೆ ಆ ಚುನಾವಣೆ ಬಂದಿದೆ. ಅದರಲ್ಲಿ ಅರ್ಧದಷ್ಟು ಜನರು ಚುನಾವಣೆಯಿಂದ ಹಿಂದೆ ಹೋಗಿದ್ದಾರೆ. ಅವರಿಗೆ ಹಿಂದೆ ಹೋದಂಥವರಿಗೆ ವಾಪಸ್ ತೆಗೆದುಕೊಂಡಂಥವರಿಗೆ ಆ ಠೇವಣಿ ಹಣವನ್ನು ವಾಪಸ್ ಕೊಟ್ಟಿದ್ದೀವಿ. ಆದರೆ ಈ ಚುನಾವಣೆಗೆ ಅಷ್ಟು ಮಟ್ಟಿಗೆ ಆ ಸ್ಪರ್ಧೆ ಒಂದು ಆರೋಗ್ಯಕರ ಇದರಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬಂದಂಥವ್ರ ಸಂಖ್ಯೆ ಅಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇವತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದಂಥವರು ಯಾರೋ ಹೊಸ ನೀರು, ಈ ಹಳೆ ಬೇರು ಹೊಸ ಚಿಗುರು, ಇದು ನಮ್ಮ ಹಿರಿಯರು ಹೇಳಿದಂಥ ನಾನು ನೋಡಿ. ಹಾಗೆ ಅನೇಕರು ನಾನು ಈ ಆಯ್ಕೆ ಪಟ್ಟಿಯನ್ನು ನೋಡ್ತಾ ಇದ್ದೇನೆ. ಹಳೆಯ ಅನುಭವಸ್ಥ ಟೀಮು ಕೂಡ ಇದೆ, ಹಾಗೆ ಹೊಸ ಬಿಸಿ ರಕ್ತದ ತರುಣರು ಕೂಡ ಈ ಆಯ್ಕೆ ಪಟ್ಟಿಯಲ್ಲಿ ಇದ್ದಾರೆ. ಹಾಗಾಗಿ ಹೊಸ ಚಿಗುರು ಹಳೆ ಬೇರು ಇವೆರಡೂ ಕೂಡ ಸಮ್ಮಿಲನವಾಗಿ ಸಂಘಟನೆ ನಡೆಯಲಿಕ್ಕೆ ಇವತ್ತು ಇದು ಸಾಧ್ಯ ಆಗಿದೆ ಚುನಾವಣಾ ಪ್ರಕ್ರಿಯೆ ಅಂತೇಳಿ ಹೇಳ್ತಾ, ಈ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂಥ ಎಲ್ಲ ಏನು ಪದಾಧಿಕಾರಿಗಳಾಗಿ ಆಯ್ಕೆ ಆಗಿರುವಂಥ ಬಾಬುರಾವ್ ಯಡ್ರಾಮಿ ನೇತೃತ್ವದ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ಚುನಾವಣೆಯಿಂದ ತಕ್ಷಣ ಎಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಯಾರಾದರೂ ಸೋಲ್ಲೇಬೇಕು, ಯಾರಾದರೂ ಗೆಲ್ಲೇಬೇಕು. ಹಾಗಾಗಿ ಸೋತವರು ಹಿಗ್ಗಬೇಕು. ನಾನು ತುಂಬ ಕಡೆ ಈ ಮಾತನ್ನು ಹೇಳ್ತಾ ಬಂದೆ, ಗೆದ್ದವರು ಹಿಗ್ಗಬೇಡಿ, ಸೋತವರು ಕುಗ್ಗಬೇಡಿ. ಯಾಕೆಂದರೆ ಇದು ಪರ್ಮನೆಂಟ್ ಪೋಸ್ಟ್ಗಳಲ್ಲ. ನಾವು 3 ವರ್ಷ ಆದ್ಮೇಲೆ ಮತ್ತೆ ಚುನಾವಣೆ ಬರುತ್ತೆ, ಮತ್ತೆ ನೀವೇ ಅಲ್ಲಿ ಇರುವಂಥವ್ರು ಯಾರಾದರೂ ಪದಾಧಿಕಾರಿಗಳಾಗ್ಬೋದು, ಅಧ್ಯಕ್ಷರಾಗ್ಬೋದು, ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಯಾವ ಈ ವ್ಯವಸ್ಥೆ ಒಳಗಡೆ ಎಲ್ಲರಿಗೂ ಇರುವುದು ಸಂಘದ ಸಾಂವಿಧಾನಿಕ ವ್ಯವಸ್ಥೆ. ನಂತರ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ಇಲ್ಲಿ ಪತ್ರಿಕಾ ಸಂಘದಲ್ಲೂ ಕೂಡ ಒಂದು ಡೆಮೋಕ್ರೆಟಿಕ್ ಎಲೆಕ್ಟಿಂಗ್ ಸಿಸ್ಟಮ್ ಅನ್ನು ಅಳವಡಿಸ್ಕೊಂಡಿದ್ದೀರಿ. ಇದು ಒಂದು ಒಳ್ಳೆ ಬೆಳವಣಿಗೆ. ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘ ಕಳೆದ ಬಾರಿನೂ ಕೂಡ ಅವರು ಎಲೆಕ್ಟ್ ಆಗಿದ್ರು, ಈ ಬಾರಿ ಮತ್ತೆ ಮರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವ್ರ ಟೀಮ್ಗೆ. ಇವತ್ತು ನಮ್ಮ ಸರ್ಕಾರ, ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯನವರು ಪತ್ರಕರ್ತರಿಗೆ ಯಾವತ್ತೂ ಕೂಡ ಪತ್ರಕರ್ತರಿಗೆ ನಾವು ಅವರಿಗೆ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು. ಯಾಕಂದ್ರೆ ಈಸ್ ಎ ಟ್ರೂ ಡೆಮೋಕ್ರಾಟ್ ಅಂಡ್ ಸೋಷಿಯಲಿಸ್ಟ್, ಅಂದರೆ ಜನಪರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪತ್ರಕರ್ತರ ಬಹಳ ದೊಡ್ಡ ಒಂದು ಪಾತ್ರ ಇದೆ. ನಮ್ಮ ವ್ಯವಸ್ಥೆ ಸರಿಯಾಗಿ ನಡಿಬೇಕು ಅಂತಂದ್ರೆ ಯಾವ ರೀತಿ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಬಹಳ ಮುಖ್ಯ ಇದೆಯೋ, ಪತ್ರಿಕಾರಂಗನೂ ಕೂಡ ಅಷ್ಟೇ ಮುಖ್ಯ ಅಂತ ನಾವು ಭಾವಿಸಿದ್ದೀವಿ. ಯಾಕಂದ್ರೆ
ಅನ್ನ ಜನರಿಗೆ ತಲುಪಿಸ್ತಕ್ಕಂಥದ್ದಾಗಿರ್ಬೇಕು ಮತ್ತು ಸಮಾಜದಲ್ಲಿರ್ತಕ್ಕಂಥ ಜನರ ಭಾವನೆಗಳನ್ನ ಮತ್ತು ಆಶೋತ್ತರಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಯಾಕಂದ್ರೆ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್ ಅವರು ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದರು. ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಯಾಗಿ ಆಯ್ಕೆಗೊಂಡಿರುತ್ತೇನೆ. ಸಂಘದ ಬೈಲಾ ಮತ್ತು ನಿಯಮಾವಳಿಗಳಿಗೆ ಬದ್ಧನಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ. ಸಂಘದ ಸದಸ್ಯರ ಹಿತ ಕಾಯಲು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ. ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ, ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಟಿವಿ ಶಿವಾನಂದನ್, ಬಾಬುರಾವ್ ಎಡ್ರಾಮಿ, ದೇವಯ್ಯ ಗುತ್ತೇದಾರ್, ಪ್ರಭಾಕರ್ ಜೋಶಿ, ಜಯತೀರ್ಥ ಪಾಟೀಲ್, ದೇವೇಂದ್ರಪ್ಪ ಕಪನೂರ್, ಸತೀಶ್ ಕುಮಾರ್ ಜೇವರ್ಗಿ, ಶರಣಯ್ಯ ಹಿರೇಮಠ್, ಪ್ರವೀಣ್ ರೆಡ್ಡಿ, ಸಂಗಮನಾಥ್ ರೇವತ್ಗಾಂವ್, ರಾಜ್ಕುಮಾರ್ ಉದ್ನೂರ್, ಭೀಮಾಶಂಕರ್ ಫಿರೋಜಾಬಾದ್, ಅಶೋಕ್ ಕಪನೂರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಜಿಲ್ಲೆಯ ಪತ್ರಕರ್ತರು ಭಾಗಿಯಾಗಿದ್ದರು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.